ಮಾಡಿದ್ರು. ಅಷ್ಟೇ ಅಲ್ಲ, ಅದಾದ ನಂತರ ನನ್ನ ಒಂದು ಕಾಣಿಕೆಯಾಗಿ ಒಂದಿನ ಹೋಗ್ಬಿಟ್ಟು ಈ ಥರ ಭಾಗವಹಿಸಿದ್ದೀರಾ, ಈ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಏನು ಕೊಡೋದು ಗೊತ್ತಿಲ್ಲ ಅವರಿಗೆ. ಯಾಕೆಂದರೆ ಅವ್ರ ಹತ್ರ ಎಲ್ಲ ಇದೆ. ಅವ್ರ ಹತ್ರ ಒಂದು ಸಿನಿಮಾಗಳು ಕೊಡೋಕ್ಕಾಗಲ್ಲ, ಅವರೇ ನನಗೆ ಕೊಡ್ಬೇಕು ಸಿನಿಮಾಗಳು ಒಬ್ಬ ನಿರ್ದೇಶಕನಾಗಿ. ಮತ್ತು ಬೇರೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವರು, ಅವ್ರಿಗೊಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ. ಬರೀ ತಗೊಳ್ಳೋದು ಬೇಡ ಅನ್ನಿದ್ದಲ್ಲ, ಸಿಕ್ಕಾಪಟ್ಟೆ ಬೈಸ್ಕೊಂಡೆ. ಅವಾಗ ವಾಪಸ್ ತೊಗೊಂಡು ಫಸ್ಟು ಅಂತ ಅಂದ್ಬಿಟ್ಟು ಬೈದು ಕಳಿಸಿದ್ರು. ಅವ್ರ ತಾಯಿ ಇದ್ದರು, ಅವ್ರ ತಾಯಿ ಸುಮ್ಮನೆ ಇದ್ದರು. ನಾನು ನೋಡಿದೆ ಅವ್ರ ತಾಯಿ ಕಡೆ, ನೋಡಿ ಒಂದು ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅಂದಾಗ ಅದು ಬಿಡಲೇ ಇಲ್ಲ, ಬೈದ್ಬಿಟ್ಟು ಅವ್ರು ಕಳಿಸೋ ಹೋದರು. ಅದಾದ ನಂತರ ಇವತ್ತು ಏನು ಕೊಡೋದು, ಇವತ್ತು ಒಂದು ಕಾಣಿಕೆಯಾಗಿ ಏನು ಕೊಡೋದು. ಇವತ್ತಿಲ್ಲಿ ಭಾಗವಹಿಸಿದ್ದಾರೆ. ಅವರ ಫಸ್ಟ್ ಲವ್ ಯಾರು? ಪ್ರಿಯಾ ಅವರು. ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟ್ನ ಪೈಪೋಟಿ ಎಲ್ಲ ಇದೆ ಅವ್ರ ಹತ್ರ. ಸಿನಿಮಾಗಳಿದೆ, ಕ್ರಿಕೆಟ್ ಆಡ್ತಾ ಇದ್ದಾರೆ, ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದ್ದಾರೆ. ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ಹೊಳಿತು. ಇಂಗ್ಲೆಂಡಿಂದ ಒಂದು ಡಬ್ಲ್ಯೂ ಜಿ ಗ್ರೇಸ್ ಶುರು ಮಾಡಿದಂಥ ಕ್ರಿಕೆಟು, ಅವ್ರು ಆಡಿದಂಥ ಒಂದು ಗ್ರೆನಿಕೋಲ್ಸ್ ಬ್ಯಾಟ್ ಸಸೆಕ್ಸಿಂದ ತರಿಸಿ ಇವತ್ತು ಅವರು ಕೊಡೋಣ ಅಂತ, ಸನ್ಮಾನ ಮಾಡಿಕೊಡೋಣ ಅಂತ ಇದ್ದೆ. ಆದರೆ ಅವರು ಸನ್ಮಾನ ಮಾಡ್ಕೊಬಿಡ್ತಾ ಇಲ್ಲ, ಅಲ್ಲೂ ಮತ್ತೆ ಬಯಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯಾಚು ಈ ಒಂದು ಬ್ಯಾಟಲ್ಲೇ ಆಡಬೇಕು ಅಂತ ಕೇಳ್ಕೊತೀನಿ. ಇಟ್ಸ್ ಅ ಲಿಮಿಟೆಡ್ ಎಡಿಷನ್ ಫಾರ್ ಅ ಲಿಮಿಟೆಡ್ ಎಡಿಷನ್. ಸುದೀಪ್. ಸೊ ಈ ಟ್ರೈಲರಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಅವರೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ, ಅವರೇ ಮೊದಲನೇ ಪ್ರೇಕ್ಷಕ ಆಗ್ತಾರೆ ಈ ಗೌರಿಗೆ. ಯಾಕೆ ಅಂತಂದರೆ ಆ ಥರ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ಜೀವನದಲ್ಲಿ. ಹಲವಾರು ಬಾರಿ ನೋವು, ನಲಿವು, ಕಷ್ಟ, ಸುಖ ಮತ್ತು ಖುಷಿ, ಸಂತೋಷ ಎಲ್ಲದನ್ನೂ ಹಂಚ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು. ಮತ್ತೆ ಬೈಯೋದಕ್ಕೆ ರೆಡಿ ಆಗಿದ್ದಾರೆ, ಕಾಲು ಎಳೆಯಕ್ಕೆ ರೆಡಿ ಆಗಿದ್ದಾರೆ. ಸೊ ಒಂದು ಸ್ವಲ್ಪ ಕಡಿಮೆ ಕಾಲು ಎಳೀರಿ. ಒಂದು ಅವರು ಈ ಟ್ರೈಲರ್ ಬಗ್ಗೆ. ಅದಕ್ಕೂ ಮುಂಚೆ ನಮ್ಮ ರಮೇಶ್ ರೆಡ್ಡಿ ಅವರು ಬಂದಿದ್ದಾರೆ ಇವತ್ತು. ನಮ್ಮ ರಮೇಶ್ ರೆಡ್ಡಿ ಅವರ ಒಂದು ಸಪೋರ್ಟು ಮರೆಯೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರೇ ಒಂದು ಅವ್ರ ಮಾತಲ್ಲಿ ಹೇಳ್ತಾರೆ. ಯಾಕೆಂದರೆ ಅವರು ಈ ಸಿನಿಮಾಗೆ ತುಂಬ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಒಂದು ದೊಡ್ಡ ಪ್ರೊಡ್ಯೂಸರು, ನನ್ನ ಸ್ನೇಹಿತ, ಗೆಳೆಯ ಮತ್ತು ಒಂದು ದೊಡ್ಡ ನಿರ್ಮಾಪಕ ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಧನ್ಯವಾದಗಳು ಸರ್. ಮತ್ತು ನಿಮ್ಗೆ ಒಳ್ಳೇದಾಗಲಿ. 45 ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದಾದ ನಂತರ ಗಾಂಧೀಜಿನೋ ಯಾರೋ ಹೇಳಿದ್ದು ನೆನಪಾಗ್ತಾ ಇದೆ, ನೀವೇನೋ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಅಥವಾ ಸಂತೋಷವಾಗಿರಬೇಕು ಅಂತಂದರೆ ನೀವೇನಾರ ಮಾಡಿ, ಒಬ್ಬ ಡಾಕ್ಟರ್ ಇರಬೇಕು, ಒಬ್ಬ ಲಾಯರ್ ಇರಬೇಕು ಅಂತ. ಯಾಕೆ ಅಂತಂದರೆ ನೀವು ಎಷ್ಟೇ ಪಾರ್ಟಿ ಮಾಡಿ ಡಾಕ್ಟರ್ ಹತ್ರ ತೋರಿಸ್ಕೊತೀರಾ, ಏನೇ ಅದರಲ್ಲೇ ಸಿಕ್ಕಾಕೊಳ್ಳಿ, ಒಬ್ಬರು ಲಾಯರ್ ಬೇಕು ನಿಮಗೆ ಜೀವನದಲ್ಲಿ. ಸೊ ಆ ಥರ ನನ್ನ ಒಂದು ಪತ್ರಿಕೋದ್ಯಮ ಜೀವನದಲ್ಲಿ, ಸಿನಿಮಾ ಜೀವನದಲ್ಲಿ ಒಬ್ಬ ನನ್ನ ವಯಸ್ಸಲ್ಲಿ ನನ್ನ ಚಿಕ್ಕವರಾದರೂ ಕೂಡ ಒಂದು ಹಿರಿಯರಾಗಿ ನನಗೆ ಅಡ್ವೈಸ್ ಮಾಡ್ತಾ ಬಂದಿರೋರು ಶ್ಯಾಮ್ ಸರು. ಮತ್ತು ಇವತ್ತು ಕರ್ನಾಟಕದಲ್ಲಿ ಒಂದು ಕ್ರಿಮಿನಲ್ ಲಾ ಅಷ್ಟೇ ಅಲ್ಲ, ಒಂದು ಸಿವಿಲ್ ಲಾನಲ್ಲೂ ಒಂದು ದೊಡ್ಡ ಹೆಸರು ಮಾಡಿರೋಂಥ ಸೀನಿಯರ್ ಕೌನ್ಸಿಲು ಮತ್ತು ಕ್ರಿಮಿನಲ್ ಲಾ, ಕ್ರೈಮ್ ಒಂದು ಇದರಲ್ಲಿ ತುಂಬ ಒಂದು ಓದ್ಕೊಂಡಿರೋರು ಅದ್ರ ಬಗ್ಗೆ. ಮತ್ತು ಇವತ್ತಿನ ಒಂದು ಕಾಂಟೆಂಪ್ರರಿ ಲಾಯರ್ಸಲ್ಲಿ ನಂಬರ್ 1 ಆಗಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಭಾಗವಹಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಸಂಜಯ್ ಗೌಡ್ರು ಇವತ್ತಿದ್ದಾರೆ ನಮ್ಮ ಜೊತೆ. ಅವರು ಮುಂದಿನ ಒಂದು ಭವಿಷ್ಯದ ನಾಯಕ ಮತ್ತು ತುಂಬ ಒಂದು ಪಾಸಿಟಿವ್ ಪರ್ಸನ್ನು. ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ, ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಮೊನ್ನೆ ಫಿಲ್ಮ್ ಫೇರ್ಗೂ ಕರೆದ್ರು, ಇಡೀ ಫಿಲ್ಮ್ ಫೇರ್ ಅವರೇ ನಡೆಸ್ಕೊಟ್ಟಿದ್ದು ಮೊನ್ನೆ. ಸೊ ಅದನ್ನು ನಾನು ಹೋಗೋಕ್ಕಾಗಿಲ್ಲ ನನ್ನ ಒಂದು ಬ್ಯುಸಿ ಒತ್ತಡದಲ್ಲಿ. ಥ್ಯಾಂಕ್ ಯು ಸರ್. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಇನ್ನೊಬ್ಬರು ನಮ್ಮ ಪ್ರಿಯಾಂಕಾ ಉಪೇಂದ್ರ ಅವರು ಯಾವ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅಂದರೆ ನನಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಐಶ್ವರ್ಯ ಸಿನಿಮಾ, ಉಪೇಂದ್ರ ಅವ್ರಿಗೆ ಆಗಲೇ ಒಂದು ದೊಡ್ಡ ಇಮೇಜ್ ಇತ್ತು. ಆ ಇಮೇಜಿನ ಹೊರಗೆ ಬರೋಕ್ಕಾಗಲ್ಲ ಅಂತ ಇದ್ರು. ಆವಾಗ ನಾನು ಅವ್ರಿಗೆ ಒಂದು ಹೇರ್ ಕಟ್ ಮಾಡಿಸಿ ಒಂದು ಬೇರೆ ಲುಕ್ ಕೊಡೋಣ ಅಂತ ಇದ್ದೆ. ಪ್ರಿಯಾಂಕಾ ಅವರು ನನಗೆ ಅದ್ಭುತವಾದ ಸಪೋರ್ಟ್ ಮಾಡಿದ್ರು. ಯಾಕೆಂತಂದರೆ ಒಬ್ಬ ಹೀರೋ ಒಂದು ಇಮೇಜ್ ಇದ್ದಾಗ
ಆ ಇಮೇಜ್ ಚೇಂಜ್ ಆಗಲ್ಲ ಅಷ್ಟು ಈಸಿಯಾಗಿ, ಅದನ್ನು ಬಿಡೋದು ಇಲ್ಲ ಅವರು. ಸೊ ಅದಕ್ಕೋಸ್ಕರ ಇವ್ರು ಸಪೋರ್ಟ್ ಅವಾಗ ಅದು ಕೊಟ್ಟು ಆ ನ್ಯೂ ಲುಕ್ ಕೊಟ್ಟು ಎಷ್ಟು ಸಪೋರ್ಟ್ ಮಾಡಿದ್ರು. ಮತ್ತು ಇಡೀ ಪಿಕ್ಚರಲ್ಲಿ ಅವರ ಮಗಳ ಹೆಸರನ್ನೇ ಇಟ್ವಿ ಐಶ್ವರ್ಯ ಅಂತ ಆ ಸಿನಿಮಾಗೆ. ಸೊ ಅವಾಗ ತಾನೇ ಹುಟ್ಟಿದ್ರು ಐಶ್ವರ್ಯ ಅವರು. ಇವತ್ತು ನನ್ನ ಮಗನ ಕ್ಲಾಸ್ಮೇಟು ಮತ್ತು ನನ್ನ ಮಗ ಅವರು ಮಗಳು ಇಬ್ಬರು ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ, ಚಿಕ್ಕವನು ಸಮಯ ಅಂತ. ಮತ್ತು ಇವತ್ತು ಅರ್ಪಿತಾ ನಮ್ಮ ಜೊತೆಗಿದ್ದಾರೆ, ಮತ್ತು ಹೀರೋಯಿನ್ನು ಮತ್ತು ನಮ್ಮ ಇಡೀ ತಂಡ ಇದೆ. ನಮ್ಮ ಇಡೀ ತಂಡ ನನಗೆ ಈ ಸಿನಿಮಾದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಒಂದು ಅದ್ಭುತವಾದ ಸಿನಿಮಾ ಮೂಡಿ ಬರೋಕ್ಕೆ ಪ್ರತಿಯೊಬ್ಬರು ನಮ್ಮ ಅಸಿಸ್ಟೆಂಟ್ಸು, ಅಸೋಸಿಯೇಟ್ಸು ಎಲ್ಲರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ನಮ್ಮ ಕ್ಯಾಮ್ರಾಮನ್ನು ಎಲ್ಲರೂ, ಸಂಕಲನಗಾರ ಎಲ್ಲರೂ, ಅವರಿಗೆಲ್ಲ ಧನ್ಯವಾದ ಅಂತ ಹೇಳ್ತಾ, ಪ್ರಿಯಾಂಕಾ ಅವರೇ ಧನ್ಯವಾದಗಳು ಬಂದಿದ್ದಕ್ಕೆ.